ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಮೊದಲಿಗೆ ತುಂಬ ದಿನ ಆದಮೇಲೆ ನಾನು ವಿಡಿಯೋದಲ್ಲಿ ಬಂದಿರೋದು. ಆಲ್ಮೋಸ್ಟ್ ತುಂಬ ತಿಂಗಳುಗಳೇ ಆಯಿತು. ಹಾಗೆ ನಿಮ್ಮ ಜೊತೆ ಡೈರೆಕ್ಟಾಗಿ ಒಂದು ಸಲ ಮಾತುಕತೆ ಮಾತಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟು ದಿವಸ ಹೇಗೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ, ಅದೇ ರೀತಿ ಮುಂದಕ್ಕೂ ನನಗೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 10 months ಆಗ್ತಾ ಬರ್ತಾ ಇದೆ. ಸೊ ಮಾನಿಟೈಸ್ ಆಗಿದೆ, ಬಟ್ ಇನ್ನು ನನಗೆ ಯಾವುದೇ ಥರ ಪೇಮೆಂಟ್ಸ್ ಆ ಥರ ಎಲ್ಲ ಏನೂ ಬಂದಿಲ್ಲ. ಕೆಲವೊಬ್ರು ಕೇಳ್ತಾ ಇದ್ರು ಕಮೆಂಟಲ್ಲಿ ಪೇಮೆಂಟ್ ಬಂತ ಅಂತ. ಖಂಡಿತವಾಗ್ಲೂ ಇಲ್ಲ, ಬಿಕಾಸ್ ನಂದು ಇನ್ನು ಡಾಲರ್ಸ್ ಕಂಪ್ಲೀಟ್ ಆಗಿಲ್ಲ. ಡಾಲರ್ಸ್ ಕಂಪ್ಲೀಟ್ ಇನ್ನು ಸ್ವಲ್ಪ ನಿಯರಲ್ಲೇ ಇದ್ದೀನಿ. ಆದಷ್ಟು ಬೇಗ ಅದರದ್ದು ಕೂಡ ನಿಮಗೆ ವಿಡಿಯೋ ಬರುತ್ತೆ. ಹಾಗೆ ಗೂಗಲ್ ಆ್ಯಡ್ಸನ್ ಪಿನ್ ಬಂತು ಅಂತ ಹೇಳಿ ವಿಡಿಯೋ ಮಾಡಿದ್ದಕ್ಕೆ ತುಂಬ ಜನ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದೀರಾ. ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಹಾಗೆ ಇವತ್ತು ವಿಡಿಯೋ ಏನು ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟಿವ್ ವ್ಲಾಗ್ ಅಂತಲೇ ಹೇಳ್ಬೋದು. ಏನು ಅಂತ ಹೇಳಿದ್ರೆ, ನಾನು ಕೆಲವೊಂದು ಮೀಶೋಯಿಂದ ಹೋಮ್ ಡೆಕೋರ್ನ ಪರ್ಚೇಸ್ ಮಾಡಿದ್ದೀನಿ. ಸ್ವಲ್ಪ ಮನೇನ ಡೆಕೋರ್ ಮಾಡೋಣ ಅಂತ. ಈಗ ಆಲ್ರೆಡಿ ನನ್ನ ಹೋಮ್ ಟೂರಲ್ಲಿ ಕೆಲವೊಂದು ಡೆಕೋರ್ ಐಟಮ್ನ ನಾನು ತೋರಿಸಿದ್ದೆ, ಬಟ್ ಇನ್ನೊಂದು ಸ್ವಲ್ಪ ಮನೆಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋಣ ಹೋಮ್ ಡೆಕೋರ್ನ ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೀನಿ. ತುಂಬಾ ಆಫರ್ಡಬಲ್ ಪ್ರೈಸಲ್ಲಿ. ಗೊತ್ತಲ್ವಾ, ಮೀಶೋ ಅಂತ ಹೇಳಿದ್ರೆ ಎಲ್ಲರಿಗೂ ಕೈಗೆಟ್ಕೋ ಅಂತ ಬೆಲೆನಲ್ಲೇ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಅದು ಯಾವುದೇ ರೀತಿ ಆದರೂ ಪರವಾಗಿಲ್ಲ. ಕಿಚನ್ನು, ಅದಾದಮೇಲೆ ಹೋಮ್ ಡೆಕೋರು, ಕ್ಲಾತ್ಸು, ಫ್ಯಾಷನ್ನು, ಬ್ಯಾಗ್ಸು, ತುಂಬ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ನಮಗೆ ಮೀಶೋನಲ್ಲಿ ಸಿಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ, ಸುಮ್ಮನೆ ಲೇಟ್ ಮಾಡೋದು ಬೇಡ. ಯಾವ್ಯಾವ ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿದ್ದೀನಿ ಮೀಶೋದಿಂದ ಅಂತ. ಇದೆಲ್ಲ 300 ಒಳಗಡೆ ಇರೋವಂಥದ್ದು ಪ್ರೈಸಿಂಗಲ್ಲಿ ತರಿಸಿರೋ ಅಂಥದ್ದು. ಮೊದಲನೇದಾಗಿ ನಾನು ಇದೊಂದು ಲಾಂಡ್ರಿ ಬ್ಯಾಗ್ ಅಂತಲೂ ಹೇಳ್ಬೋದು. ಲಾಂಡ್ರಿ ಬ್ಯಾಗು ಮತ್ತು ಮಲ್ಟಿಪರ್ಪಸ್ನಾಗಿ ಯೂಸ್ ಮಾಡ್ಬೋದು. ಅಂದರೆ ಇದು ನಮ್ಮ ಚರಿ ಆಟ ಸಾಮಾನುಗಳನ್ನ ಇಡೋದಕ್ಕೆ, ಅಂದರೆ ಅವನ್ನ ಟಾಯ್ಸ್ಗಳನ್ನೆಲ್ಲ ಇಡೋದಕ್ಕೆ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರೈಸಿಂಗು ಕೂಡ ನಾನು ಸೈಡಲ್ಲೇ ಹಾಕ್ತೀನಿ. ಪ್ರೈಸ್ ಕೂಡ ಆಫರ್ಡಬಲಲ್ಲೇ ಸಿಗುತ್ತೆ. ಇದು 110-125 rupees ಇರ್ಬೋದು. ಎಕ್ಸಾಕ್ಟಾಗಿ ನಾನು ಪ್ರೈಸು ನಿಮಗೆ ಸೈಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾನು 10 to 1 ಔಟ್ ಆಫ್ ಎಷ್ಟು ಕೊಡ್ಬೋದು ಅನ್ನೋದನ್ನು ಕೂಡ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಇದು ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಲಾಂಡ್ರಿ ಬ್ಯಾಗಾಗೂ ಕನ್ವರ್ಟ್ ಮಾಡ್ಬೋದು, ಅಥವಾ ಮಕ್ಳದ್ದು ಯಾವುದಾದ್ರು ಟಾಯ್ಸ್ಗಳು ಜಾಸ್ತಿ ಇತ್ತು ಸಣ್ಣ ಪುಟ್ಟ ಅಂತ ಹೇಳಿದ್ರೆ ಹಾಕೋದಕ್ಕೆ ತುಂಬಾ ಯೂಸ್ಫುಲ್ ಅಂತಲೇ ಅನ್ನಿಸ್ತು ನನಗೆ. ಮೊದಲನೇದಾಗಿ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಮೀಶೋನಲ್ಲಿ. ಇದು ಆಲ್ರೆಡಿ ನಾನು ಚರಿ ಆಟ ಸಾಮಾನುಗಳನ್ನೆಲ್ಲ ಹಾಕಿಟ್ಟಿದ್ದೀನಿ. ಏನಂತ ಹೇಳಿದ್ರೆ, ಅನ್ಬಾಕ್ಸಿಂಗ್ ಮಾಡಿದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇದೊಂದು ಬ್ಯಾಗು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಮ್ಯಾಟು, ರಂಗೋಲಿ ಮ್ಯಾಟು, ದೇವ್ರ ಮನೆ ಹತ್ರ ಹಾಕೋದಕ್ಕೆ ಅಂತ ತರಿಸ್ದೆ. ಇದನ್ನು ಕೂಡ ಅಷ್ಟೇ, ದೀಪಾವಳಿ ಟೈಮಲ್ಲಿ ನಾವು ಹೂವು ಸಿಕ್ಕಲ್ಲ, ರೇಟ್ ಜಾಸ್ತಿ ಅಂತ ಹೇಳಿದ್ರೆ ಇದನ್ನೇ ತೊಗೊಂಡು ಸುಮಾರು ಕಡೆ ನಾವು ಡೆಕೋರ್ ಮಾಡ್ಕೋಬೋದು. ದೇವ್ರ ಮನೆ ಹತ್ರ, ಹಾಗೆ ಲಿವಿಂಗ್ ಏರಿಯಾದಲ್ಲಿ, ಬಾಲ್ಕನಿನಲ್ಲಿ ಏನಾದ್ರು ಟೆರಸ್ ಗಾರ್ಡನ್ ಆ ಥರ ಏನಾದರೂ ಮಾಡ್ಕೊಂಡಿದ್ರೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು 10 ಔಟ್ ಆಫ್ ಕೊಡ್ಬೋದು, 9 ಕೊಡ್ಬೋದು. ಬಟ್ ವಾಶ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬ್ಯಾಕ್ ಸೈಡ್ ಈ ಥರ ಇದೆ. ನಾನು ಹಾಕಿದ್ದೀನಿ, ದೇವ್ರ ಮನೆ ಬಾಗಿಲಿಗೆ ಹಾಕಿದ್ದೀನಿ ಆಲ್ರೆಡಿ ಒಂದು. ಇದನ್ನು ಸೆಕೆಂಡ್ ಟೈಮ್ ತರಿಸ್ಕೊಂಡಿರೋ ಅಂಥದ್ದು. ನನಗೆ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ವಾಸ್ ಚೆನ್ನಾಗಿದೆ, ತೊಗೋಬೋದು. ಪ್ರೈಸು ಕೂಡ ಇದು ನಾನು ಸೈಡಲ್ಲಿ ಮೆನ್ಷನ್ ಮಾಡ್ತೀನಿ, ನೋಡಿ. ತುಂಬ ಚೆನ್ನಾಗಿದೆ. ಇದು ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ. ಅದಾದಮೇಲೆ ಇದೊಂದು ಟೀ ಕಪ್ಗಳನ್ನ ಹಾಕೋದಕ್ಕೆ ಹೋಲ್ಡರ್ನ ತರಿಸಿದ್ದೀನಿ. ಇದು ಅಷ್ಟೇ, ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ.
ಇದು ಅಷ್ಟೇ ತುಂಬ ಕಮ್ಮಿನೇ. ಪ್ರೈಸಿಂಗ್ ಎಲ್ಲ ನಾನು ಸೈಡಲ್ಲಿ ಕೊಡ್ತೀನಿ, ಇಂಟ್ರೆಸ್ಟ್ ಇರೋರು ಬೈ ಮಾಡ್ಬೋದು. ನನಗಿದು ಕ್ವಾಲಿಟಿ ಇಷ್ಟ ಆಯಿತು, ಚೆನ್ನಾಗಿದೆ. ಕೆಲವೊಂದು ಅನ್ಬಾಕ್ಸ್ ಮಾಡಿದ್ದೀನಿ, ಕೆಲವೊಂದು ಹಾಗೆ ಅನ್ಬಾಕ್ಸ್ ಮಾಡ್ತೀನಿ. ಹಾಗೆ ಇದು ಕರ್ಟನ್ಸು, ವಿಂಡೋ ಮತ್ತು ಬಿಗ್ ವಿಂಡೋ. ನಮ್ಮ ಮನೆಯಲ್ಲಿ ಒಟ್ಟು 6 ವಿಂಡೋಸ್ ಇದೆ. ಅದರಲ್ಲಿ 5 ಸ್ಮಾಲ್ ವಿಂಡೋ, ಇನ್ನೊಂದು ಬಿಗ್ ವಿಂಡೋ. ನಾನು ಇದನ್ನು ತರಿಸ್ಕೊಂಡೆ. ಬ್ಲೂ ಸ್ವಲ್ಪ ನನಗೆ ತುಂಬ ಇಷ್ಟ ಆಗುತ್ತೆ, ಬ್ಲೂ ಕಲರ್ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಬ್ಲೂ ಕಲರಲ್ಲೇ ತರಿಸಿದ್ದೀನಿ. ಒಟ್ಟು ಇದು ಪ್ಯಾಕ್ ಆಫ್ 2 ಬರುತ್ತೆ. ಒಂದು ಪ್ಯಾಕಲ್ಲಿ 2 ಬರುತ್ತೆ, ಒಂದು ವಿಂಡೋಗೆ 2 ಬೇಕಾಗುತ್ತೆ. ಸೊ ನಾನಿಲ್ಲಿ 10 ಕರ್ಟನ್ಸ್ನ ತರಿಸ್ಕೊಂಡಿದ್ದೀನಿ, ಅಂದರೆ 5ಕ್ಕೆ 10 ಬರುತ್ತೆ. ಸೊ ಇದು ಅಷ್ಟೇ 399 ಏನೋ ಇದೆ, ಅದು ಕೂಡ ನಾನು ಪ್ರೈಸ್ ಮೆನ್ಷನ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ಬೈ ಮಾಡ್ಬೋದು. ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಆಗಿದೆ, 10 ಔಟ್ ಆಫ್ 10 ಕೊಡ್ತೀನಿ ನಾನು ಇದಕ್ಕೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವಾಸ್ ಅಮೇಝಿಂಗ್. 10 ಪೀಸ್ನೂ ತೊಗೊಂಡಿಲ್ಲ, ಜಸ್ಟ್ 2 ಪೀಸ್ನ ನಾನು ವಿಡಿಯೋಗೆ ತೋರಿಸ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ಆಲ್ರೆಡಿ ಹಾಕಿದ್ದೀನಿ ವಿಂಡೋಗಳಿಗೆ. ಚೆನ್ನಾಗಿದೆ. ಬಿಗ್ ವಿಂಡೋದು 500 ಆಯಿತು, ಇದು ನಾರ್ಮಲ್ ವಿಂಡೋಸ್ಗೆ 399 ಆಯಿತು. ಚೆನ್ನಾಗಿದೆ. ಅದಾದಮೇಲೆ ಇದು ವಾಲ್ಗೆ ಹಾಕ್ಕೊಳ್ಳೋ ಅಂಥದ್ದು ನೋಡಿ, ಈ ಥರ ಇದೆ. 3 ಬರುತ್ತೆ, ಸೆಟ್ ಆಫ್ 3 ಬರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಕಡಿಮೆ ರೇಟು. ಪ್ರೈಸ್ ಇದ್ರದ್ದು ನನಗೆ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಾನು ಎಲ್ಲದ್ರದ್ದು ಪ್ರಾಡಕ್ಟು ಪ್ರೈಸ್ನ ಸೈಡಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ತೊಗೊಳ್ಬೋದು. ಯೂಸ್ ಆಗಲಿ ಅಂತಲೇ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಮನೆ ಡೆಕೋರೇಟ್ ಮಾಡಬೇಕು ಅಂತ ಆಸೆ ಇರೋರಿಗೆ ಖಂಡಿತವಾಗ್ಲೂ ಮೀಶೋ ಹೆಲ್ಪ್ಫುಲ್ ಆಗುತ್ತೆ. 3 ಬರುತ್ತೆ, ಒಂದು ಪ್ಯಾಕಲ್ಲಿ 3 ಬರುತ್ತೆ. 3 ಕೂಡ ತುಂಬ ಚೆನ್ನಾಗಿದೆ. ಗ್ರೀನ್ ಮನೆಯಲ್ಲೇ ಆ್ಯಡ್ ಮಾಡಿದ್ರೆ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ನಾನು ಇದನ್ನು ಆಲ್ಮೋಸ್ಟು ಕೆಲವೊಂದು ರೂಮ್ಗೂ ಡೆಕೋರ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಇದು ಸೆಟ್ ಆಫ್ 3 ವಾಲ್ ಹ್ಯಾಂಗ್ ಮಾಡೋದಕ್ಕೆ, ಏನಂತಾರೆ ವಾಲ್ ಫ್ರೇಮ್ ಇದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ 10 ಔಟ್ ಆಫ್ 10 ಕೊಡ್ತೀನಿ. ಪ್ರಾಡಕ್ಟ್ ವಾಸ್ ಅಮೇಝಿಂಗ್. ಸೊ ಅದೇ ರೀತಿ ಇದು ಅಷ್ಟೇ, ಇದು ಕೂಡ 3 ಬರುತ್ತೆ, ಪ್ಯಾಕ್ ಆಫ್ 3. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಅಷ್ಟೇ 250 ಒಳಗಡೆನೆ, 300 ಒಳಗಡೆನೆ ನಾನೆಲ್ಲ ತರಿಸಿದ್ದು. ಕೆಲವೊಂದು 100 ರೂಪೀಸ್ ಕೂಡ ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಗ್ರೀನ್ ಕಾಂಬಿನೇಷನಲ್ಲಿ ವೈಟ್ ವಾಲ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ರೀಮ್ ಕಲರು ವೈಟ್ ಕಲರು ವಾಲ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಬ್ಯೂಟಿಫುಲ್ ಆಗಿದೆ. ಇದು ಅಷ್ಟೇ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನೋಡಿ ಈ ಥರ ಆ್ಯಕ್ಚುಲಿ ಪ್ಯಾಕಲ್ಲಿ ಯಾವ್ಯಾವ ರೀತಿ ಉಲ್ಟಾ ಪಲ್ಟಾ ಎಲ್ಲ ಹಾಕಿಟ್ಟಿರ್ತಾರೆ ನೋಡಿ, ಚೆನ್ನಾಗಿದೆ. ಇದು ಅಷ್ಟೇ 3 ಬರುತ್ತೆ, ಚೆನ್ನಾಗಿದೆ. ಅದಾದಮೇಲೆ ಈಗ ಏನಂತೇಳಿ ರೆಂಟೆಡ್ ಹೌಸ್ಗಳಾದರೆ ಮೊಳೆ ಹೊಡಿಯೋದಕ್ಕೆ ಬಿಡಲ್ಲ ಓನರ್ಗಳು, ಎಲ್ರಿಗೂ ಗೊತ್ತಿರೋದೇ. ಅದಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಹುಕ್ಗಳನ್ನ ತರಿಸ್ಕೊಂಡಿದ್ದೀನಿ. ಎಲ್ಲದು ಹ್ಯಾಂಗ್ ಮಾಡೋವಂಥದ್ದು. ಅಪ್ ಟು 5 kg ನಿಮಗೆ ತಡೆಯುತ್ತೆ. ಈ ಥರ ಇದಕ್ಕೆ ನೀವು ಹ್ಯಾಂಗ್ ಮಾಡ್ಬೋದು. ಎಲ್ಲೂ ಕೂಡ ಮೊಳೆ ಹೊಡೆಯೋ ಅವಶ್ಯಕತೆನೇ ಇಲ್ಲ. ಸ್ಟೆಬಿಲಿಟಿ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 10 to 11 ಇರುತ್ತೆ ಒಂದು ಪ್ಯಾಕಲ್ಲಿ. 90 ರೂಪೀಸ್ ಸಮಥಿಂಗ್ ಏನೋ ಇರಬೇಕಷ್ಟೇ. ಇದ್ರದ್ದು ಕೂಡ ನಾನು ಪ್ರೈಸು ಸೈಡಲ್ಲಿ ಹಾಕ್ತೀನಿ. ಚೆನ್ನಾಗಿದೆ. ಇದು ಅಷ್ಟೇ, ಇದು ಔಟ್ ಆಫ್ ಕೊಡ್ಬೋದು, 10 to 10 ಕೊಡ್ಬೋದು. ಯಾಕಂದರೆ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಏನಂದರೆ ಸ್ಟಿಕ್ ಮಾಡಿದಾಗ ಗಟ್ಟಿಯಾಗಿ ನಿಲ್ಲುತ್ತೆ. ಕೆಲವೊಂದು ಸ್ಟಿಕ್ಕರ್ಗಳು ಬೇಗ ಬಿದ್ದೋಗುತ್ತೆ. ಬಟ್ ಮೀಶೋದಲ್ಲಿ ಕೆಲವೊಂದು ಐಟಮ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕೆಲವೊಂದು ಲೀಫ್ ಥರ ತರಿಸಿದ್ದೀನಿ, ಪ್ಲ್ಯಾಂಟ್ ಥರ ಬರುತ್ತೆ ಇದು. ಈಗ ಆಲ್ರೆಡಿ ನಾನು ಹಾಲಲ್ಲೆಲ್ಲ ಹಾಕಿದ್ದೀನಿ ಇದನ್ನು, ಮತ್ತೆ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದು ನಾನು ರೂಮ್ ಡೆಕೋರ್ ಮಾಡೋದಕ್ಕೆ ಅಂತ ತರಿಸಿದ್ದೀನಿ. ಖಂಡಿತವಾಗ್ಲೂ ರೂಮ್ ಮೇಕ್ ಓವರ್ ಆದಮೇಲೆ ರೂಮ್ ಮೇಕ್ ಓವರ್ದು ಒಂದು ವಿಡಿಯೋ ಕೂಡ ನಾನು ನಿಮಗೆ ಹಾಕ್ತೀನಿ.
ಐಡಿಯಾ ಬರುತ್ತೆ. ಕೆಲವೊಬ್ರಿಗೆ ಐಡಿಯಾಸ್ ಬೇಕು ಯಾವ ರೀತಿ ಡೆಕೋರ್ ಮಾಡೋದು ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ. ಯೂಟ್ಯೂಬಲ್ಲಿ ತುಂಬ ಜನ ಯೂಟ್ಯೂಬರ್ಸ್ ಹಾಕಿರ್ತಾರೆ, ಅವ್ರವ್ರು ಒಂದೊಂದು ಥಾಟಲ್ಲಿ ಹಾಕಿರ್ತಾರೆ ಯಾವ ರೀತಿ ಡೆಕೋರ್ ಮಾಡ್ಬೋದು ಅಂತ. ಸೊ ನಮ್ಮ ಒಂದು ಟೇಸ್ಟ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡೋಣ ಅನ್ನೋದಷ್ಟೇ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಒಂದೊಂದಕ್ಕೆ 185 ಸಮಥಿಂಗ್ ಏನೋ 2 ತರಿಸಿದ್ದೀನಿ. ಇದನ್ನು ಪ್ಯಾಕ್ 2 ತರಿಸಿದ್ದೀನಿ. ಇದು ಒಂದೊಂದು 185 ಆಗುತ್ತೆ. ಲೆಂತ್ ಕೂಡ ಇದೆ, ತುಂಬ ದೊಡ್ಡದಾಗೆ ಬರುತ್ತೆ ಇದು. ಇದನ್ನು ಇಡೋದಕ್ಕೂ ಕೂಡ ಒಂದು ಸ್ಟ್ಯಾಂಡ್ ಕೂಡ ತರಿಸಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ. 2 ಬರುತ್ತೆ ಈ ಥರ. ನೋಡಿ ಈ ರೀತಿಯಾಗಿ 2 ತರಿಸಿದ್ದೀನಿ. ಇದು ನಾನು ಡೆಕೋರ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ಡೆಕೋರ್ ಮಾಡ್ಬೋದು ಈ ಥರ ಐಟಮ್ಗಳನ್ನ ತೊಗೊಂಡಾಗ ಅಂತ. ಆರಾಮಾಗಿ ಕಿಚನಲ್ಲಿ ಕೂಡ ಇದನ್ನು ಇಟ್ಕೋಬೋದು, ಲಿವಿಂಗ್ ಏರಿಯಾದಲ್ಲಿ ಇಡ್ಬೋದು, ಬೆಡ್ರೂಮಲ್ಲಿ ಕೂಡ ಇದನ್ನು ಡೆಕೋರ್ ಮಾಡ್ಬೋದು. ಸೊ ಈ ರೀತಿಯಾಗಿ 2 ತರಿಸಿದ್ದೀನಿ. 2 ಕೂಡ ಒಂದೇ ಸೈಜಲ್ಲೇ ಬರುತ್ತೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಪ್ರೈಸ್ ವರ್ತ್ ಇಟ್ ಅನ್ನಿಸ್ತು. ಗ್ರೀನ್ ಏನಂತ ಹೇಳಿದ್ರೆ ಯೂಶ್ವಲಿ ನಾವು ನ್ಯಾಚುರಲ್ ಆಗಿರೋ ಪ್ಲ್ಯಾಂಟ್ಸ್ನ ಮನೆಯಲ್ಲಿ ತೊಗೊಂಡು ಬಂದು ಬೆಳೆಸೋದು ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು. ಕೆಲವೊಬ್ರು ಹೇಳ್ತಾರೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಆಗಲಿ ಮನೆಯಲ್ಲಿ ಇಡಬಾರ್ದು ಅಂತ. ಬಟ್ ಆಸೆ ಇರೋರಿಗೆ ಏನೂ ಮಾಡೋಕ್ಕಾಗಲ್ಲ. ಯೂಸ್ ಮಾಡಬೇಕು ಅಂತ ಆಸೆ ಇದ್ದವ್ರಿಗೆ ಪಾಪ ತೊಗೊಂಡು ಡೆಕೋರ್ ಮಾಡ್ಬೋದು. ನಾನು ಯೂಶ್ವಲಿ ಡೆಕೋರೇಷನ್ ಮಾಡ್ತಿರ್ತೀನಿ. ನನಗೆ ತುಂಬ ಹೋಮ್ ಡೆಕೋರ್ ಮಾಡೋದ್ರ ಬಗ್ಗೆ ಆಸಕ್ತಿ ಜಾಸ್ತಿ. ಅದರಿಂದ ನಾನು ಆರ್ಟಿಫಿಷಿಯಲ್ ಆದರೂ ಪರವಾಗಿಲ್ಲ ಅಂತ ಹೇಳಿ ತೊಗೊಂಡಿದ್ದೀನಿ. ಬಟ್ ಯಾವುದೇ ರೀತಿ ಪೂಜಾ ರೂಮ್ಗೆಲ್ಲ ನಾನು ಆರ್ಟಿಫಿಷಿಯಲ್ ಎಲ್ಲ ಏನೂ ಬಳಸೋದಿಲ್ಲ. ಹಾಲು, ಕಿಚನ್ನು, ಅದಾದಮೇಲೆ ಬೆಡ್ರೂಮ್ ಅಲ್ವಾ, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ. ಕೆಲವೊಬ್ರು ಕಮೆಂಟ್ ಮಾಡಿದ್ದಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ಗೊತ್ತಿದೆ, ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ, ತೊಗೊಂಡಿದ್ದೀನಿ. ಸೊ ಇದೊಂದು ಅಷ್ಟೇ. ಇದು ಮ್ಯಾಕ್ರೋಮೆನ್ ಅಂತ ಹೇಳಿಬಿಟ್ಟು ಈ ಥರ ಥ್ರೆಡ್ಡಲ್ಲಿ ಮಾಡಿದ್ದಾರೆ. ಇದು ಕೂಡ ಅಷ್ಟೇ. ಜಸ್ಟ್ ಇದು ನಾನೇನು ಹುಕ್ ತೋರಿಸಿದೆ ಅದನ್ನು ಹಾಕಿ ಈ ಥರ ಹ್ಯಾಂಗ್ ಮಾಡೋದು. ಆ ಪಾಟ್ನ ಇದರಲ್ಲಿ ಇಡೋವಂಥದ್ದು. ಇವಾಗ ನಾನೇನು ತೋರಿಸ್ತಾ ಇದ್ದೋ ಇದನ್ನು ಈ ರೀತಿಯಾಗಿ ಇಡ್ಬೋದು. ಬಟ್ ಅದು ಸ್ವಲ್ಪ ವೆಯ್ಟ್ ಇಡಬೇಕಾಗತ್ತೆ. ವೆಯ್ಟ್ ಇಟ್ಬಿಟ್ಟು ಡೆಕೋರ್ ಮಾಡ್ಬೋದು. ಅದು ನಾನು ನೆಕ್ಸ್ಟು ಕಮ್ಮಿಂಗ್ ವೀಡಿಯೋಸ್ಗಳಲ್ಲಿ ಹಾಕ್ತೀನಿ ಯಾವ ರೀತಿ ನಾನು ಇದನ್ನು ಆರ್ಗನೈಸ್ ಮಾಡಿದ್ದೀನಿ ಅಂತ. ಇದು ಅಷ್ಟೇ. ಪ್ಯಾಕ್ ಆಫ್ 2 ತೊಗೊಂಡಿದ್ದೀನಿ. 2 ಬೇಕಾಗುತ್ತೆ. 2 ಪ್ಲ್ಯಾಂಟ್ಗೆ 2 ಇರಲಿ ಅಂತ ಹೇಳ್ಬಿಟ್ಟು 2 ತೊಗೊಂಡಿದ್ದೀನಿ. 2 ಕೂಡ ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಸ್ವಲ್ಪ ವುಡನ್ ಕ್ವಾಲಿಟಿ ನನಗೆ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ಒಂದು 8 ಕೊಡ್ಬೋದು ಅಷ್ಟೇ ಇದಕ್ಕೆ. ಬಟ್ ಇಲ್ಲಿ ನಾನು ತೊಗೊಂಡಿರೋದು ಯಾವುದೂ ಕೂಡ ರಿಟರ್ನ್ ಹಾಕಿಲ್ಲ. ಎಲ್ಲ ಕೂಡ ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿದೆ ಬಂದು. 1 by 1 ಬರ್ತಾನೆ ಇತ್ತು. ಸೊ ಎಲ್ಲ ಬಂದಮೇಲೆ ಒಟ್ಟಿಗೆ ವಿಡಿಯೋ ಮಾಡೋಣ, ಒಂದೊಂದು ಐಟಮೇ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ ರಿಸೀವ್ ಆದಮೇಲೆ ನಾನು ಒಂದು ವಿಡಿಯೋನಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಂಥದ್ದು. ಇದು ಕೂಡ ಅಷ್ಟೇ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದು ಕೂಡ 135 ಏನೋ ಇರಬೇಕು. 2ಕ್ಕೆ 135. ಇದ್ರದ್ದು ಪ್ರೈಸ್ ಕೂಡ ನಾನು ಸೈಡಲ್ಲಿ ಹಾಕಿರ್ತೀನಿ. ಸೊ ಬೈ ಮಾಡೋಕ್ಕೆ ಇಷ್ಟ ಇರೋರು ತೊಗೋಬೋದು. ಇದೊಂದಷ್ಟೇ ನಾನು ಅನ್ಬಾಕ್ಸ್ ಮಾಡಿಲ್ಲ, ಯಾಕಂದರೆ ಇದು ಇವತ್ತು ಬೆಳಗ್ಗೆ ಬಂದಿರೋ ಅಂಥದ್ದು. ಸೊ ಇವತ್ತೇ ವಿಡಿಯೋ ಮಾಡ್ತಿದ್ದೀನಲ್ಲ ಅಂದ್ಬಿಟ್ಟು ಸರಿ ಇದನ್ನು ಆವಾಗಲೇ ಅನ್ಬಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಇದು ಅಷ್ಟೇ ಆರ್ಟಿಫಿಷಿಯಲ್ಲು ಪ್ಲ್ಯಾಂಟೇನೆ. ಇದು ಕೂಡ ಒಂದು ರೂಮ್ ಡೆಕೋರೇಷನ್ಗೆ ಅಂತ ತರಿಸಿರೋದು, ಡೆಕೋರ್ ಮಾಡೋಣ ಅಂತ. ಪ್ಯಾಕ್ ಆಫ್ 6 ಏನೋ ಬರುತ್ತೆ. ಇದು 6 ಇದೆ. ಲೆಂತ್ ಇದೆ. ಕ್ವಾಲಿಟಿ ವಾಸ್ ಚೆನ್ನಾಗಿದೆ. ಪ್ರೀವಿಯಸ್ ತರಿಸಿದ್ದಕ್ಕಿಂತ ಕ್ವಾಲಿಟಿ ಇವಾಗ ಮೀಶೋನಲ್ಲಿ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಪ್ರೀವಿಯಸ್ ತರಿಸಿದ್ದು ಸ್ವಲ್ಪ ಅಷ್ಟಕ್ಕಷ್ಟೇ ಇತ್ತು. ಬಟ್ ಈ ಪ್ಲ್ಯಾಂಟ್ ತುಂಬ ಚೆನ್ನಾಗಿದೆ. ಮನಿ ಪ್ಲ್ಯಾಂಟ್ ಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟು. ಪ್ಯಾಕ್ ಆಫ್ 6 ಬರುತ್ತೆ. ಇದು ಪ್ರೈಸ್ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಾನು ಇದ್ರದ್ದು ಪ್ರೈಸ್ ಕೂಡ ನಿಮಗೆ ಸೈಡಲ್ಲಿ ಹಾಕಿರ್ತೀನಿ, ತೊಗೋಬೋದು. 8 ಕೊಡ್ತೀನಿ. 10 ಔಟ್ ಆಫ್ 8 ಚೆನ್ನಾಗಿದೆ. ಅದಾದಮೇಲೆ ಇದು ಒಂದಷ್ಟು ತರಿಸಿದ್ದೀನಿ. ಇದು ಪ್ಯಾಕ್ಗೆ 6 ಬರುತ್ತೆ. ನಮ್ಮದು ವಾಲ್ ಬಂದ್ಬಿಟ್ಟು ಕ್ರೀಮ್ ಕಲರು.
ನೋಡಿ ಕ್ರೀಮ್ ಕಲರ್ಗೆ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಸೈಜ್ ಅಂದರೆ ತುಂಬ ದೊಡ್ಡದಾಗೆಲ್ಲ ಏನೂ ಇಲ್ಲ, ಒಂದು ನೋಟ್ ಬುಕ್ ಬರುತ್ತಲ್ಲ, ನೋಟ್ ಬುಕ್ ಸೈಜಲ್ಲಿ ಇದೆ ಅಷ್ಟೆ. ನೋಡಿ ಇಲ್ಲಿಟ್ಟು ತೋರಿಸ್ತಾ ಇದ್ದೀನಿ, ಈ ಥರ ಬರುತ್ತೆ. ಮತ್ತು ಗುಡ್ ವೈಬ್ಸ್ ಓನ್ಲಿ ಅಂತ ಬರುತ್ತೆ. ವೈಬ್ಸ್ ಈ ಥರ ಕೆಲವೊಂದು ಲೀಫ್ಗಳು ಮತ್ತು ಹಾಫ್ ಬಟರ್ಫ್ಲೈ ಗುಡ್ ಅಂತ ಇದೆ. ಮತ್ತು ಇದು ಅಷ್ಟೇ ಲೀಫು. ಸೊ ಇದು ಅಷ್ಟೇ ಪ್ಯಾಕಲ್ಲಿ 6 ಏನೋ ಬಂದಿದೆ, 6 ಇದೆ. ಇದ್ರದ್ದು ಪ್ರೈಸು ನಾನು ಸೈಡಲ್ಲಿ ಹಾಕಿರ್ತೀನಿ. ಬಟ್ ಇಷ್ಟು ಕಮ್ಮಿ ಪ್ರೈಸ್ಗೆ ಇದಕ್ಕೂ ಕೂಡ 10 ಕೊಡ್ಬೋದು. 10 ಔಟ್ ಆಫ್ 10 ಚೆನ್ನಾಗಿದೆ. ಇದಕ್ಕೆ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಡಬಲ್ ಸೈಡ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಜಸ್ಟ್ 4 ಸೈಡಲ್ಲಿ ಆ ಸ್ಟಿಕ್ಕರ್ನ ಹಾಕ್ಬಿಟ್ಟು ಜಸ್ಟ್ ಹಿಂಗೆ ಅಂಟಿಸೋದಷ್ಟೇ. ಯಾವುದೇ ರೀತಿ ಇದಕ್ಕೆ ಮೊಳೆ ಹೊಡೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಥರ ಸ್ಟಿಕ್ ಮಾಡೋದು ಅಷ್ಟೇ. ಯಾಕಂದರೆ ಇದು ವೆಯ್ಟ್ಲೆಸ್ ಇದೆ, ತುಂಬ ವೆಯ್ಟ್ ಎಲ್ಲ ಏನೂ ಇಲ್ಲ. ವೆಯ್ಟ್ಲೆಸ್ ಇರೋದ್ರಿಂದ ಆರಾಮಾಗಿ ನೀವು ತೆಗಿಬೇಕಾದ್ರೂ ಕೂಡ ಈಸಿಯಾಗಿ ರಿಮೂವ್ ಮಾಡ್ಬೋದು. ಇದು ಕೂಡ ನಂಗೆ ತುಂಬ ದಿವಸದಿಂದ ತೊಗೋಬೇಕು ಅಂತ ಆಸೆ ಇತ್ತು, ಬಟ್ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ. ಮತ್ತು ಈ ಥರ ಕೆಲವೊಂದು ಸರ್ಕಲಲ್ಲಿ ಇದೆಲ್ಲ ಸ್ವಲ್ಪ ಈ ಜಾನಪದ ಶೈಲಿನಲ್ಲಿರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಈಸಿ. ಬ್ಯಾಕ್ ಸೈಡು ಈ ಥರ ಗಮ್ ಟೇಪ್ ಕೊಟ್ಟಿದ್ದಾರೆ. ಜಸ್ಟ್ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಈ ಥರ ಪೇಸ್ಟ್ ಮಾಡೋದಷ್ಟೇ. ಸುಮಾರು ಸರ್ಕಲ್ ಥರ ಇರುತ್ತೆ. ಎಲ್ಲ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಬೇಕಂದರೆ ನೀವು ಇದನ್ನು ಸ್ಟೆಪ್ಸ್ಗಳ ಹತ್ರ, ಇವಾಗ ಕೆಲವೊಂದು ಡ್ಯೂಪ್ಲೆಕ್ಸ್ ಹೌಸ್ಗಳಿರುತ್ತೆ, ಅವರು ಸ್ಟೆಪ್ಸ್ ಎಲ್ಲ ಹತ್ತಬೇಕಾದ್ರೆ ಇದನ್ನೆಲ್ಲ ಹಾಕ್ಬೋದು. ಒಂದೊಂದು ಸ್ಟೆಪ್ಗೂ ಒಂದೊಂದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇದನ್ನು ನಾನು ಯಾವ ರೀತಿ ನಾನು ಹಾಕಿರ್ತೀನಿ ಅನ್ನೋದನ್ನು ವೀಡಿಯೋದಲ್ಲಿ ನೆಕ್ಸ್ಟ್ ಬರುತ್ತಲ್ಲ, ಆ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್. ನನಗಂತೂ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಕಲರ್ಸ್ ತುಂಬಾ ಇದೆ. ಅದ್ರದ್ದು ನಾನು ಹಾಕಿರ್ತೀನಿ ಪ್ರೈಸು, ಮತ್ತು ಯಾವ ಥರ ಕಲರ್ ಸಿಗುತ್ತೆ ಅದು ಕೂಡ ನೀವು ಸೆಲೆಕ್ಟ್ ಮಾಡಿ ತೊಗೋಬೋದು. ಒಂದೊಂದೇ ಇಲ್ಲ, ತುಂಬ ಥರ ವೆರೈಟಿ ಇದೆ. ಬಟ್ ನಂಗೆ ಇದು ನಮ್ಮ ವಾಲ್ಗೆ ಇದು ಚೆನ್ನಾಗಿ ಕಾಣುತ್ತೆ ನೋಡಿ. ಕ್ರೀಮ್ಗೆ ಆರೆಂಜ್ ಕಲರು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಅಂದರೆ ನಾವು ಯಾವ ರೀತಿ ಪೇಂಟಿಂಗ್ ಇರುತ್ತೆ ಮನೆಯಲ್ಲಿ ಅದ್ರ ನೋಡಿ ನಾವು ಸೆಲೆಕ್ಷನ್ ಮಾಡಬೇಕಾಗತ್ತೆ. ಸೊ ಯಾವುದಂದ್ರೆ ತೊಗೊಳಕ್ಕೂ ಆಗೋಲ್ಲ, ಯಾಕಂದರೆ ನಾವು ಮನಿ ಇನ್ವೆಸ್ಟ್ ಮಾಡಿರ್ತೀವಲ್ವ, ಅದಕ್ಕೆ ತಕ್ಕನಾಗಿರೋವಂಥ ಪ್ರಾಡಕ್ಟ್ ಸಿಕ್ಕಿದ್ರೆ ಖುಷಿಯಾಗುತ್ತೆ. ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಇದು ಅಷ್ಟೇ 135 or 140 ಸಮಥಿಂಗ್ ಇರಬೇಕು. ಇದ್ರದ್ದು ಪ್ರೈಸ್ ಹಾಕ್ತೀನಿ, ಇಷ್ಟ ಆದರೆ ತೊಗೋಬೋದು. ಇದು ಅಷ್ಟೇ 10 ಔಟ್ ಆಫ್ 10 ಕೊಡ್ತೀನಿ. ಯಾವುದೂ ಕೂಡ ತೆಗ್ದಕ್ಕಂಗಿಲ್ಲ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಇದು 4 ಬರುತ್ತೆ. ಇದು ಅಷ್ಟೇ ಸೈಜ್ ಓಕೆ, ಸ್ವಲ್ಪ ನಾರ್ಮಲ್ ಸೈಜಲ್ಲೇ ಇದೆ, ತೀರಾ ಚಿಕ್ಕದೆಲ್ಲ ಏನಿಲ್ಲ. ಕೆಲವೊಂದು ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಪ್ರೈಸಿಂಗ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆವಾಗ ಕ್ವಾಂಟಿಟಿ ತುಂಬ ಲೆಸ್ ಇರುತ್ತೆ, ತುಂಬ ಕ್ವಾಲಿಟಿ ಕಮ್ಮಿನೂ ಇರುತ್ತೆ. ಆಮೇಲೆ ಪ್ರೈಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋದಾಗ ಏನಾಗುತ್ತೆ, ಇದು ಸೈಜ್ ಏನಿರುತ್ತೆ ತುಂಬ ಚಿಕ್ಕ ಸೈಜ್ ಬರುತ್ತೆ. ನಾನು ತರಿಸಿ ರಿಟರ್ನ್ ಹಾಕಿ ಇದು ಸೆಕೆಂಡ್ ಟೈಮ್ ತರಿಸಿರೋದು. ಕಮ್ಮಿ ಇತ್ತು, 110 ಏನೋ ಇತ್ತು ಅಂತ ಹೇಳ್ಬಿಟ್ಟು 4ಗೆ ಆರ್ಡರ್ ಮಾಡಿದ್ದೆ. ಬಟ್ ಇದರಲ್ಲಿ ಅರ್ಧ ಕೂಡ ಇಲ್ಲ, ಅಷ್ಟು ಕಮ್ಮಿ ಇತ್ತು. ಸೊ ಅದಾದಮೇಲೆ ಇನ್ನೊಂದು 20-30 ರೂಪಾಯಿ ಯಾಕೆ ಮುಖ ನೋಡೋದು ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ಅದನ್ನು ರಿಟರ್ನ್ ಹಾಕಿ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದು. ಬಟ್ ಇವಾಗೇನಂದರೆ ಮೀಶೋದಲ್ಲಿ ಆರ್ಡರ್ ಮಾಡಿದ್ರೆ ವಿತಿನ್ 3-4 ಡೇಸ್ಗೆಲ್ಲ ಬಂದ್ಬಿಡುತ್ತೆ. ಮುಂಚೆ ಥರ ವಾರಾನ್ಗಟ್ಲೆಲ್ಲ ಏನೂ ತೊಗೊಳ್ಳೋದಿಲ್ಲ. ಇದು ಅಷ್ಟೇ 4 ನನಗೆ ತುಂಬಾ ಇಷ್ಟ ಆಯಿತು. ಇದು ಕೂಡ ಪೀಸು. ಇದು ಅಷ್ಟೇ 140 ಏನೋ ಇರಬೇಕು. ಅದ್ರದ್ದು ಪ್ರೈಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ, ಸೈಡಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇಷ್ಟ ಆಗಿದೆ ತೊಗೋಬೋದು. ನನಗಂತೂ ಇದೆಲ್ಲ ಇಷ್ಟ ಆಗಿರೋಂಥದ್ದನ್ನೇ ತೊಗೊಂಡಿದ್ದೀನಿ. ಆ್ಯಂಡ್ ಎಲ್ಲ ಕೂಡ ಆಫರ್ಡಬಲ್ ಪ್ರೈಸಲ್ಲೇ ಇರೋದ್ರಿಂದ ನಾನು ಹೇಳಿದ್ನಲ್ಲ, ಈ ರೀತಿ 4 ಮೂಲೆನಲ್ಲೂ ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಜಸ್ಟ್ ಅದನ್ನು ರಿಮೂವ್ ಮಾಡಿಬಿಟ್ಟು ಪೇಸ್ಟ್ ಮಾಡುವಂಥದ್ದು ಅಷ್ಟೇ. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ನಮ್ಮ ಮೀಶೋ ತರಿಸಿರೋಂಥ ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮಗೆಲ್ಲ ನಾನಿವಾಗ ತೋರಿಸಿರೋದಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ.
ಸಪೋಸ್ ಯಾವುದ್ರದ್ದಾದ್ರೂ ಲಿಂಕ್ ಬೇಕು ಅಂತ ಇದ್ದರೆ ಕೇಳಿ, ನಾನು ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾಕಂದರೆ ಇಲ್ಲೊಂದು 10-12 ಪ್ರಾಡಕ್ಟ್ ಇರೋದ್ರಿಂದ ಎಲ್ಲನೂ ಹಾಕಿರಲ್ಲ ನಾನು. ನಿಮ್ಗೆ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇಷ್ಟ ಯಾರವರು ಬೈ ಮಾಡ್ಬೋದು. ಇದು ಯಾವುದೇ ರೀತಿ ಪ್ರಮೋಷನಲ್ ಆಗಲಿ ಕೊಲಾಬ್ರೇಷನಲ್ ವಿಡಿಯೋ ಅಲ್ಲ. ನನಗೆ ತುಂಬ ಆಸೆ ಇತ್ತು ಹೋಮ್ ಡೆಕೋರ್ ಮಾಡಬೇಕು ಅಂತ. ಆಲ್ರೆಡಿ ಮಾಡಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡೋಣ, ಕಲರ್ಫುಲ್ಲಾಗಿರಲಿ ಮನೆ ಅಂತ ಅಷ್ಟೇ. ಯಾಕಂದರೆ ದಿನಪೂರ್ತಿ ನಾವು ಮನೆಯಲ್ಲೇ ಇರೋದ್ರಿಂದ ಕೆಲವೊಂದು ಐಡಿಯಾಸ್ ಬರ್ತಾನೆ ಇರುತ್ತೆ, ಈ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ. ನನಗಂತೂ ಒಂದೊಂದು ಐಟಮ್ಗಳು ಮನೆಯಲ್ಲೇ ನೋಡಿದಾಗ ಅದನ್ನು ಆ ಕಡೆ ಇದನ್ನು ಈ ಕಡೆ ನಾನು ಮಾಡ್ತಾನೆ ಇರ್ತೀನಿ. ಸೊ ಮಕ್ಕಳಿರೋ ಮನೆಯಲ್ಲಿ ಇದೆಲ್ಲ ಇದ್ದರೆ ಅವ್ರಿಗೊಂದು ಅಟ್ರಾಕ್ಟಿವ್ ಆಗಿರುತ್ತೆ. ಈಗ ನಮ್ಮ ಚರಿ ಇರೋದ್ರಿಂದ ಅವನಿಗೆ ಒಂದೊಂದು ಐಟಮ್ಗಳನ್ನ ತೋರಿಸಿ ನಾನು ಊಟ ಮಾಡಿಸೋ ಅಂಥದ್ದು. ಅವನಿಗೆ ಅದನ್ನು ನೋಡಪ್ಪ ಇದನ್ನು ನೋಡಪ್ಪ ಅಂತ ಹೇಳಿದೆ ಊಟ ಮಾಡಿಸೋದು ನಾನು. ನೋಡಿ ಅಲ್ಲೂ ಕೂಡ ಬ್ಯಾಕ್ ಸೈಡಲ್ಲಿ ಹಾಕಿದ್ದೀನಿ. ಅದೆಲ್ಲ ತುಂಬ ಹಳೇದು, ನಾನು ಮೀಶೋನಲ್ಲೇ ಆಲ್ಮೋಸ್ಟ್ ತರಿಸಿರೋದೆಲ್ಲ ನಮ್ಮ ಮನೆಯಲ್ಲಿರೋ ಹೋಮ್ ಡೆಕೋರ್ ಎಲ್ಲ ಮೀಶೋದಲ್ಲಿ ತರಿಸಿರೋದೆಲ್ಲ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಾಗಿತ್ತು ಒಂದು ಪ್ರಾಡಕ್ಟಿವ್ ವ್ಲಾಗ್ ಅಂತಲೇ ಹೇಳ್ಬೋದು. ಈ ವಿಡಿಯೋನಾರು ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಏನು ಮಾಡಬೇಕು, ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.